ಪರಮಾತ್ಮ ಕರ್ಣ, ಪರಮಾತ್ಮ ಕರ್ಣ, ಪರಮಾತ್ಮ ಅರೆ ಪಾವನ ಪರಮಾತ್ಮ ಕರ್ಣ, ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಪಾಮರನೋಳು ಕೃಪೆಯ ಪಾಮರನೋಳು ಕೃಪೆಯ ತೋರಿದೆ ಪಾಮರನೋಳು ಕೃಪೆಯ ತೋರಿದೆ ಪರಮಾತ್ಮ ಪಾವನ ನಾಮ. ನಿನಯೋಳು ಜಲ್ವವ ಅರಿಯದೇನು ಸ್ವಾಮಿ. ಪರಮಾತ್ಮ ಇಳೆಯೋಳು ಜಲ್ವವ ಅರಿಯದೇನು ಸ್ವಾಮಿ. ದೇವದೇವಾನೆ ಭಗವಂತವನೇ ಸ್ವಾಮಿ. ದೇವದೇವಾನೆ ಭಗವಂತವನೇ ಸ್ವಾಮಿ. ದೇವದೇವಾನೆ ಭಗವಂತವನೇ ಸ್ವಾಮಿ. ಪರಮಾತ್ಮ ಪಾವನ ಶ್ರೀರಮಣ ಅಖಿಲ ಗುಣಗಳವಾರಿದಿ ಸೋಮಂ ಸಮಸ್ತ ಜಗದಾನಂದಂ ವಾರಿದಿ ಭಾವದಾತಂ ಕುಲಹೀನನು ನಾಂ ನಿನಗೆ ಸರಿಸಮನ ದೇವಾ. ಪರಮಾತ್ಮ ಕರ್ಣ, ಬಳಲಿದ್ದೇನೆ ಸ್ವಾಮಿ ಶರಣನ ಆಚರಿಸಲು. ಬಳಲಿದ್ದೇನೆ ಸ್ವಾಮಿ ಶರಣನ ಆಚರಿಸಲು. ಕುಲಗೋತ್ರವಿಲ್ಲದ ಮನುಜನ ಪಾಲಿದೆ. ಕುಲಗೋತ್ರವಿಲ್ಲದ ಮನುಜನ ಪಾಲಿದೆ. ದೇವದ
ಭಗವಂತವನೇ ಸ್ವಾಮಿ ದೇವತೆ ಮಾನೆ ಭಗವಂತವನೇ ಸ್ವಾಮಿ ದೇವತೆ ಮಾನೆ ಭಗವಂತವನೇ ಸ್ವಾಮಿ ಪರಮಾತ್ಮ ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಯಾವುದಾದರೂ ಗುಣಲಕ್ಷಣಗಳು ನಿನ್ನಲ್ಲಿವೆಯೇ? ಪರಮಾತ್ಮ ಯೋಚಿಸಿ ನೋಡು. ಪರಮಾತ್ಮ, ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೆಲ್ಲವೂ ಮರೆಯುವಂತಿಲ್ಲ ದೇವ. ಕರ್ಣ, ಪರಮಾತ್ಮ ನೀನು ಸೂತ ಕುಲದವನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ನೀನು ಆರಾಧಿಸುತ್ತಿರುವ ಆ ಸೂರ್ಯದೇವನೇ ನಿನ್ನ ತಂದೆ. ಪರಮ ಭಾಗ್ಯವತಿಯಾದ ಕುಂತಿದೇವಿಯೂ ನಿನ್ನ ತಾಯಿ. ಪರಾಕ್ರಮಿಗಳಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆಯಲ್ಲ. ಓಹೋ, ಮರೆತಿದ್ದೆನು, ಇದು ಯುದ್ಧದ ಕಾಲ. ಅದು ಅಲ್ಲದೆ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ಮಾತುಗಳಿಂದ ಮರುಳು ಮಾಡುತ್ತಿರುವೆ ದೇವಾ. ಇಲ್ಲ ಕರ್ಣ, ರಾಜಾದಿರಾಜನೆನಿಸಿಕೊಂಡು ರತ್ನ ಖಚಿತ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ ಎಂದು ಹೇಳಿದೆ ಅಷ್ಟೇ. ದೇವಾ ದೇವಾ ಶೋಧನೆಯೇ ಪಾಪಿಯಾದೆ ಪರಿತಾಪದಿರಾದೆ ದೇವಾ ಶೋಧನೆಯೇ दातया निंदया मरेतो तेरी सले परे साजरा समकूड़े तेरी सले परे साजरा
ಒದಗಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಮಾವಿಯಾದೆ ಪರಿತಾಪಲಿಡಾದೆ ದೇವಾ ಶೋಧನೆಯೇ ವಿಧಿಶಾಪ ವಿಧಿಶಾಪ ಪರಮಾತ್ಮ ಕರ್ಣ, ಆ ಪಾಂಡವರು ನನ್ನ ಸಹೋದರ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ನಾನು ಯುದ್ಧ ಮಾಡುವುದು ಪ್ರವರವಾದಿ ನರಕವಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತೂ ಸಮರವಾಸದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ. ಕರ್ಣ, ಪಾಂಡವರ ಸೇರುತ್ತ ನೀನು ಪಾಂಡವರ ಸೇರುತ್ತ ನೀನು ದರೆಯನ್ನು ಕೊರೆಯೇ ಧರ್ಮದೊಳಿಸುತ್ತ ದರೆಯನ್ನು ಕೊರೆಯೇ ಧರ್ಮದೊಳಿಸುತ್ತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ಸುರಚಿರ ಶರದರ ಶರಣರ ಪುರೇ ಮನೆ ಸುರಚಿರ ಶರದರ ಶರಣರ ಪುರೇ ಮನೆ ಮಾತನು ಪ್ರೇಮದಿ ದಾನ ಶೂರನಿ ಕಾಂತಿಗ ಬಿರುದ ದಾನ ಶೂರನಿ ಕಾಂತಿಗ ಬಿರುದ ಮೆರೆಸಿಗ ನಿಜ ವರಗುಣಶೀಲ ಮೆರೆಸಿಗ ನಿಜ ವರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಪಾರಿಷ್ಟ ಪಾರಿಷ್ಟ ಸುರಚಿರ ಶರದರ ಶರಣರ ಪುರೇ ಮನೆ ಸುರಾಚಿರ ಶರದರ ಶರಣರ ಪುರೇ ಮನೆ ಮಾತನು ಪ್ರೇಮದಿ ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ. ಕರ್ಣ, ಪರಮಾತ್ಮ ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳ ಉಪದೇಶಗಳನ್ನು ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಲೋಕಾಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ನೀನು ಸೂತರ ಕೈಗೆ ಸಿಕ್ಕಿ ಅವರ ಪಾಲನೆ ಪೋಷಣೆಗಳಲ್ಲಿ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರುವೆ. ಈಗಲೂ ನನ್ನ ಸಂಗಡ ಬಾಕರ್ಣ, ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರಿಂದಲೂ ಸಾಮಂತರಾಜರಿಂದಲೂ ಓಲೈಸಿಕೊಂಡು ರತ್ನ ಖಚಿತ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ ಬಾಕರ್ಣ, ಬಾ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ ನೀಚ ಹೀನ ಕುಲವನೆಂದು
ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ, ದೇವ, ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದಲ್ಲ ಎಂದು ಹೇಳುತ್ತಿದ್ದಳು. ಕರ್ಣ, ಪರಮಾತ್ಮ, ಈಗ ತಾನೇ ನಿನ್ನ ವಿಚಾರವನ್ನೆಲ್ಲ ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಪರಮಾತ್ಮ, ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ. ಆಗಬಹುದು ಪರಮಾತ್ಮ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೊರಡಲೇ? ಹೋಗಿ ಬಾ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯುತ್ತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜು ಮೊಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಇನ್ನು ಪಾರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪಶಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿಯಾದ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಈ ಭೂಮಿ ಮೇಲೆ ಬಿದ್ದು ರಕ್ತದ ಮಡಿಲಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ನೇತ್ರದಿಂದ ಹೇಗೆ ನೋಡಲು? ಇದುವರೆಗೂ ಬಂಧು ಬಾಂಧವರು ಯಾರೆಂದು ವ್ಯಥೆ ಪಡುತ್ತಿದ್ದ ನನಗೆ ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡವರನ್ನೇ ಕೊಲ್ಲಲು ಹೊರಟಿರುವೆಯಲ್ಲ. ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ. ದುರದೋಳ್ ತಮ್ಮಂದಿರಂ ನಾ ಕೊಲ್ಲದೆ. ಕೊಲದಾಮಿಟ್ಟಡೆ ಕೌರವೇಂದ್ರನು ಈ ದರೆಯೋಳ್ ಸುಖ ಸಂಪತ್ತಿನಿಂದಾಳ್ವನೆ. ಚಲದಿಂಪಾದನು ನಂದರಿದು, ಚಲದಿಂಪಾದನು ನಂದರಿದು ಮತ್ತಾನಿಗೆ ಮಮತಾನಿಗೆ ಆನಂದವಂ ಸಲ್ಲಿಸಕ್ಕಾಗದೆ ಪಾರ್ಥನ ಘೋರ ಚರಕ್ಕೆ ನಾ ಗೊತ್ತಾಗಲೇ. ನಾನ್ ಸಾಯಲೇ. ಐವರ ಕಾಂತೆ ಎನಿಸಿರೆ ಚಿಂತೆ, ಐವರ ಕಾಂತೆ ಎನಿಸಿರೆ ಚಿಂತೆ, ಕಳೆದ ಪರಿಭವ ಸವೆಸಿದೆ ಜೀವ. ಕಳೆದ ಪರಿಭವ ಸವೆಸಿದೆ ಜೀವ, ಸಾವೇಶ ಕೊಡು ಚಿರ ವಿಭವ, ಸಾವೇಶ ಕೊಡು ಚಿರ ವಿಭವ, ಜ್ವಲಿಸುವುದನ ವರತ ನಿಜಾತ, ಕಲುಷಿತ ಮನದ ವ್ಯಾಕುಲ ಭಾವ, ಜ್ವಲಿಸುವುದನ ವರತ, ಜ್ವಲಿಸುವುದನ ವರತ, ಜ್ವಲಿಸುವುದನ ವರತ.
ವಾಸುದೇವ, ದೀನ ದಯಾನಿಧಿ ಪರಮಾತ್ಮ, ನಿನ್ನನ್ನು ಬಿಟ್ಟು ಬೇರೆ ಗತಿಯ ಆತ್ಮೀಯ ಸಜ್ಜನದಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಲ್ಲಿ ದೂತದಲ್ಲಿ ಪಣವಾಗಿಟ್ಟು ಸೋತು ಹಸ್ತಿನಾವತಿ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನದ ಅಪಮಾನವು ತಾಳಲಾರೆ. ರಾಜ ನಗರವನ್ನು ಬಿಟ್ಟು ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಏರಿದಿದ್ದಾಯಿತು. ಇನ್ನು ನನ್ನ ಕಷ್ಟ ಕಾಪಣೆಗಳು ಕಳೆದಿದ್ದಾದರೂ ಇತ್ತು. ಕೊನೆಗೆ ಎರಡು ದಿನ ಸುಖವಾಗಿರುವುದೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆ ಕಾಣಿಲ್ಲ. ಶಾಂತೆ ವರದೀರನಾಗಿ ವರಪತ್ನಿಯಾಗಿ ಈ ರೀತಿ ಹೇಳುತ್ತಿರುವ ಕಾರಣವೇನು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪ್ರಭು. ಈ ಪಾಂಚರ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು, ನಿಮ್ಮನ್ನು ಯಾರಾದ್ರೂ ಅಪಮಾನ ಪಡಿಸಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ತೀರಿಸುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತುಗಳಿಗಾಗಿ ಅವರು ಪರರ ಆಶ್ರಯವನ್ನು ಪಡೆಯಲೇಬೇಕು. ಆತ್ಮ ರಕ್ಷಣೆಗಾಗಿ ಅನ್ಯರ ಸಹಾಯ ಇರಲೇಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದ್ದೇವ? ಹಾಲ ನಮ್ಮನ್ನು ಸಾವು ಬಿಡುವುದಿಲ್ಲ. ಏನು ಕೈ ಹಿಡಿದ ಪತ್ನಿಯನ್ನು ದೂತದಲ್ಲಿ ಪಣ ಮಾಡಿಸಿಕೊಳ್ಳ ಆದಿ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ವಾದದಿಂದ ಎಷ್ಟೋ ಸಾರಿ ನಿನ್ನ ಬೇಡಿಕೊಳ್ಳಲವೇ ಹಾಗೆ ಹೋಯಿತು. ಈಗ ದುಃಖಿಸಲ ಕಾರಣವೇನು? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಏಕೆ ಪಾಂಚಾಲಿ? ಏನಾಗಲಿ, ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಈಗ ನಾನು ಯಾರೋ ಅಲ್ಲ. ಕೇಳಿ ಪ್ರಿಯ, ಈ ದಿನ ನಾನು ಹಸ್ತಿನಾಂಬೆ ದೇವಿ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ
ದುರ್ಯೋಧನ ಪತ್ನಿ ಭಾನುಮತಿ ಸಹ ಬಂದಿದ್ದಳು ಸ್ವಾಮಿ. ಸ್ವಾಮಿ ಪಾಂಚಾಲಿ ಆಕೆಯನ್ನು ನೋಡಿ ನಕ್ಕಳು ಪ್ರಿಯ. ನಕ್ಕು, ನಿನ್ನ ಪತಿಗಳು ವಾಸಿಕೆಗೈದು ಗ್ರಾಮವನ್ನು ಬೇಡಲು ದ್ಯೂತನನ್ನು ಸಂಧಿಗಾಗಿ ಕಳುಹಿಸಿರುವರು. ಇನ್ನೇನು ಸಂಧಿಯಾಗುವುದಷ್ಟೇ ಬಾಕಿ. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗುಟ್ಟವೇ ಅಷ್ಟೇ ಎಂದು ಹೇಳಿ ಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಯಾರು ಯಾರು ರಾಯಭಾರಿಯವರು? ಮತ್ತಿನ್ನಾರು ನಮ್ಮಣ್ಣನಾದ ಕೃಷ್ಣ ಪರಮಾತ್ಮನು. ಆ ಕೃಷ್ಣನು ಇದ್ದವನು ಮರೆಯು ಸಹಜ. ಆ ಅರ್ಜುನನು ದ್ವಾರಕ್ಕೆ ಹಿಂದಿರು ಈಗಾಗಬಹುದು ಎಂದು ತಿಳಿದಿದೆ. ಆದರೆ ಆಗಲಿ, ಅದು ಆಗಿರಲಿ. ಆ ಭಾನುಮತಿ ಏನನ್ನು ಉತ್ತರ ಕೊಟ್ಟೆ? ಪ್ರಿಯ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೇನು. ಏನೆಂದು? ನಿನ್ನ ಕಟ್ಟಿದ ಮುಡಿಯು ಬಿಚ್ಚುವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುತ್ತಿದ್ದೇವೆ ಭಾನುಮತಿ ಎಂದು. ತಿಳಿದೆ. ಇಂಥ ಸಮಯದಲ್ಲಿ ನನ್ನ ವಚನ ತೊಳೆ ಮೇಲೆ ಪ್ರಾಣೇಶ್ವರ, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಬಾ, ಹೆಚ್ಚಿದ ಮುಡಿಯನ್ನು ಕಟ್ಟಿಸಲೇನು? ಹೌದಾ ಸ್ವಾಮಿ? ಹೌದು. ಆಹಾ ಆಹಾ, ಜಾಣೆ, ಮುದ್ದು ಜಾಣೆ. ಆಹಾ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿಯೇ. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿಯೇ. ಈ ಭೀಮನ ಪ್ರೀತಿಯ ಪ್ರೇಯಸಿಯೇ. ಜಾಣೆ ಮುದ್ದಾಡುವೆನು ಬಾರೆ. ವೈಭವ ಮರೆಯುವನೇನೆ, ಆಡಿದ ಸಮತವ ಮರೆಯುವನೇನೆ. ಹೌದಾ ಸ್ವಾಮಿ? ಕನಕ ವೈಭವ ಮರೆಯುವನೇನೆ, ಆಡಿದ ಸಮತವ ಮರೆಯುವನೇನೆ. ದುಡಲತ್ತು ಸಾಧನ ಹೊಡಲನ್ನು ಮಗದು, ದುಡಲತ್ತು ಸಾಧನ ಹೊಡಲನ್ನು ಮಗದು. ಹೆಚ್ಚಿದ ಮೊನೆಯನ್ನು ಕಂಡಿದ ಕೈಯನ್ನೇ, ಹೆಚ್ಚಿದ ಮೊನೆಯನ್ನು ಕಂಡಿದ ಕೈಯನ್ನೇ. ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿಯೇ. ಈ ಭೀಮನ ಪ್ರೀತಿಯ ಪ್ರೇಯಸಿಯೇ. ಜಾಣೆ ಮುದ್ದಾಡುವೆನು ಬಾರೆ, ಮುದ್ದು ಜಾಣೆ, ಮುದ್ದು ಜಾಣೆ, ಮುದ್ದಾಡುವೆನು ಬಾರೆ. ಸ್ವಾಮಿ, ನೆನಪಿದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಗುರುಕುಲ ಅಂತ ಕರಾರನ್ನು ಸಂಬಂಧಿಸಿದ್ದು ಇನ್ನು ಏನೇನೋ ಹೇಳಿದ್ದೀರಿ. ಪಾಂಚಾಲಿ, ನನ್ನನ್ನು ಸುಮ್ಮನೆ ಕಳಿಸಬೇಡ. ಪುನಃ ನನ್ನ ಬಾಯಿಂದ ಕೇಳಬೇಡ. ಮಾಡಿದ ಪ್ರತಿಯನ್ನು ಮರೆಯಂತಲ್ಲ, ಏಡಿಯಲ್ಲ ಈ ಭೀಮಸೇನನು. ಆಹಾಹಾಹಾ. ಆಡುವುದು ಮಾತ್ರವಲ್ಲ, ಆಡಿ ಎಂದು ನುಡಿಯಬೇಕೆಂಬುದೇ ನನ್ನ ಇಚ್ಛೆ. ಮನೆ ನಾನು ಇಚ್ಛೆರೇನಾಯ್ತು? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಜನರ ಪಾಂಚಾಲಿ, ಸಮಾಧಾನಗೊಳ್ಳಬೇಡ. ಹಾನಿದ್ದವನು ಅದೆಲ್ಲ ಗೌರವವನ್ನು ಬಾಳು ಕಲಿತದೆ. ತಾಳು ತಾಳು ಜಲ ಬಂದರೆ ಗೌರವವನ್ನು ಬಾಳು ಕಲಿತದೆ. ತಾಳು ತಾಳು ಜಲ ಬಂದರೆ ಸಾಯಿದಿದೆ ಈ ಪಂಚ, ದೊರಗಳು ಸಾಯಿದಿದೆ ಈ ಪಂಚ. ಕೊಲನೆಲ್ಲ ಸದಗಡೆಯನ್ನು ಕಾದಿಯೇ ದುರುಳ ಕೌರವನು ಬಗೆದೆಸಿಗಿದೆನಾ, ದುರುಳ ಕೌರವನು ಬಗೆದೆಸಿಗಿದೆನಾ. ಸಾಯಿದಿದೆ ದುರಗಳು, ಸಾಯಿದಿದೆ ಈ ಪಂಚ. ನೋಡಿದೆಯೇ ಅಣ್ಣ, ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನಿಂದಲೇ ಹೊರತು ಮತ್ತಾರು ಶಕ್ತರಲ್ಲ. ಪಾರ್ಥ,
ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವನ ಯುದ್ಧಕ್ಕಿಂತನೂ ಈತನ ಭೀಮನನ್ನು ಸಮರ್ಥಿಸುವುದೇ ಕಷ್ಟವಾಗಿದೆ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚಿ ಬಿರುಗುದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವು ಕೊಡಬಲ್ಲದೆ? ಆಗ್ತದ ಸಮಯ ಸರಿಯಾಗಿ ಬಂದೆ. ಅರ್ಜುನ ಸಮಿತಿಯಲ್ಲಿ ಒಂದು ಮಾತನ್ನು ತಿಳಿಸಬೇಕೆಂದು ಈಗಲೇ ತಿಳಿಸಬೇಕು. ಭೀಮಸೇನ, ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ದುಡುಕಿ ಸಮರ ಬಯಸುವುದನುದಿತ, ದುಡುಕಿ ಸಮರ ಬಯಸುವುದನುದಿತ. ಬಿಡುಕೋಪವ ಮನದಿ ಅನುದ, ಬಿಡುಕೋಪವ ಮನದಿ. ಹಳದಿ ಪಾಂಚಾಲಿಯ ಹಳದಿ ಪಾಂಚಾಲಿಯ ಬಿಡುಗುಡಿ ಶಾಪವು, ಹಳದಿ ಪಾಂಚಾಲಿಯ ಬಿಡುಗುಡಿ ಶಾಪವು. ಹಳದಿ ಪಾಂಚಾಲಿಯ ಬಿಡುಗುಡಿ ಶಾಪವು ಸಂಜಾತ ಸರಳಿಸದಿರುವೆ. ನರಳಿಸದಿರುವುದೇ ತಾಳಿದವರು ಮುಂದೆ ಬಾಳಿಯರು ಎಂಬ ಭೀಮಾ. ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದನು ನಿಜ. ಹಿರಿಯರ ವಾಣಿಯ ಮರೆಯುವುದನು ನಿಜ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ದುಡುಕಿ ಸಮರ ಬಯಸುವುದನುಚಿತ, ದುಡುಕಿ ಸಮರ ಬಯಸುವುದನುಚಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು. ಕೋಪ ಮಾಡಬೇಡ ಪಾಂಚಾಲಿ. ಧರ್ಮರಾಯನು ನಮ್ಮೆಲ್ಲ ಹಿರಿಯರು. ಆತನ ಮಾತಿಗೆ ವಿರುದ್ಧವಾಗಿ ಯುದ್ಧವು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಮರುಗುದೆಗೆ ಕೆಲೆ ಮಾನಿನಿ ಮಣಿಯಲೆ, ಮರುಗುದೆಗೆ ಕೆಲೆ ಗುದೆಗೆ ಕೆಲೆ ಮಾನಿನಿ ಮಣಿಯಲೆ, ಮರುಗುದೆಗೆ ಕೆಲೆ. ಕರುಣಿ ನಿನ್ನನ್ನು ನಾವು, ಕರುಣಿ ನಿನ್ನನ್ನು ನಾವು, ಕರುಣಿ ನಿನ್ನನ್ನು ನಾವು ಹೊರಗಿಸುತ್ತೇವೆ. ಮರುಗುದೆಗೆ
ವೈರವ ಮರೆತೆವು ವೈರವ ಮರೆತೆವು ವೈರವ ಮರೆತೆವು ವೈರವ ಮರೆತೆವು ಕೈರಿಸುತ್ತಾಪವ ಅರುಗುವೆ ಏಕೆಲೆ ಮನಿನಿ ಮನಿಯಲೆ ಅರುಗುವೆ ಏಕೆಲೆ ಪಾಂಚಾಲಿ ಇದಕ್ಕೇನು ಹೇಳಿವೆಯಾ? ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ಉಚಿತವಲ್ಲ ಪ್ರಾಣೇಶ್ವರ. ಪಾಂಚಾಲಿ ದುಡುಕ ಬೇಡವೇ ಧ್ರುವದಾನಂದಿನಿ ತರವಲ್ಲ ಈ ಕೋಪ ದುಡುಕ ಬೇಡವೇ ತರವಲ್ಲ ಈ ಕೋಪ ಪರಮ ಪುರುಷನ ಪರಮ ಪುರುಷನ ಆಜ್ಞೆ ಮೀರಿ ದುಡುಕುವುದನುಚಿತ ದುಡುಕು ಬೇಡವೇ ಧ್ರುಪದಾನಂದಿನಿ ತರವಲ್ಲ ಈ ಕೋಪ. ಪಾಂಚಾಲಿ ಯುದ್ಧದಂತೆ ಕ್ಷತ್ರಿಯರ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರ ಕ್ರಮವೆಂಬುದು ನೀನಿನ್ನೂ ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕೆ ನಾವೇ ದುಃಖ ಪಡಬೇಕಾಗುವುದು. ಹಾಗೆಯೇ ನಾವು ಶಾಂತಿಗಾಗಿ ಸರ್ವ ಪ್ರಯತ್ನವನ್ನು ಪಡುತ್ತಿದ್ದೆವು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಪಡಿಸಿದ್ದೀರಿ. ಕುಲ ಪುರೋಹಿತನ್ನು ಕಳಿಸಲು ಇದು ಮದುವೆ ಔತಣವಲ್ಲ ಎಂದು ಹೇಳಿ ಕಳುಹಿಸಿದ ಆ ದುರ್ಯೋಧನ, ಇದರ ಪರಿಜ್ಞಾನ ನಿಮಗೆ ಇಲ್ಲದಾಗಿ ಹೋಯಿತಲ್ಲವೇ? ಈಗ ಶ್ರೀಕೃಷ್ಣನನ್ನು ಕಳುಹಿಸಿದ್ದೀರಿ, ಪುನಃ ಅಪಮಾನ ಪಡಿಸಿದ್ರಲ್ಲ ಎಂಬುದು ನನ್ನ ಚಿಂತೆ. ಆಹಾ, ಏನಿ ಕೋಲಾಹಲ! ಅರ್ಜುನ, ನನಗಿನ್ನು ಇಲ್ಲಿ ಕೆಲಸವಿಲ್ಲ, ನಾವೇನು ಪ್ರಿಯ, ಸ್ವಲ್ಪ ತಡೆಯಿರಿ. ನಮ್ಮಣ್ಣನು ನಗು ಮುಕ್ತಲೇ ಇತ್ತಲೇ ಬರುತ್ತಿದ್ದರು. ಸಮಾಚಾರವೇನೆಂದು ಕೇಳೋಣವೇ? ಅಣ್ಣ, ಪರಮಾತ್ಮ ಈ ಪ್ರಣಾಮಗಳನ್ನು ಸ್ವೀಕರಿಸಿ. ಈ ಭೀಮನಂತರಗಳು ಪಾಂಡುನಂದನರೇ, ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಧರ್ಮನಂದನ, ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಏನೇನು ಸಭೆಯ ವಿಚಾರವು ಏನೇನು ನಡೆಯಿತು ದೇವ? ಓಹೋ, ನಡೆಯಿತು. ಪಾಂಚಾಲಿ, ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆಯಿಂದ ಅವರು ನಡೀಲಿ, ನನಗೆ ತೋರದಂತೆ ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯಲಿ, ನನ್ನ ತಾನೇ ಮುಗಿಯಲಿ. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಧರ್ಮನಂದನ, ಪರಮಾತ್ಮ, ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನ ತೊಳೆಯಲಾರ ತಿಪ್ಪತಿ 5 ಗ್ರಾಮದ ಸಂಧಿ ಆಯ್ತೆ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ? ಈಗ ತಿಳಿಯಿತು. ನಿನ್ನ ಅಭಿಮತ ಅಜ್ಞಾತವಾಸದಿಂದ ಅರ್ಜುನ ಕೈಗೆ ಬಳೆಯನ್ನು ತೊಡಿಸಿದೆ. ಈಗ ಸಂಧಿಯ ನಮ್ಮದಿಂದ ನಮ್ಮ ಐವರೆಗೂ ಸಿರೆಯನ್ನು ಉಡಿಸಿವೆ ವಾಸುದೇವ. ಏಕೆ ಏಕೆ ಈ ಪಾಂಡು ಮೇಲೆ ಇಷ್ಟೊಂದು ವೇಷ? ಭೀಮಸೇನ, ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರ. ಈ ಭೀಮನಿಗೆ ಯಾವ ಸಂಬಂಧ ಇರುವುದು? ಅತ್ಯಂತ ನಿಕಟ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಯಾರು ಒಪ್ಪಿದರು? ಪರಮಾತ್ಮ, ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನನು ಇನ್ನು ನನಗೆಲ್ಲ ಕೆಲಸ ಇಲ್ಲ. ಈ ದುರ್ವಾದನನ್ನು ಕೇಳಬೇಕೆಂದು ನನ್ನ ಇಚ್ಛೆ ಆಯಿತು.
ಆಯಿತು. ಸಾಧಿಸು ಕೃಷ್ಣ, ಚೆನ್ನಾಗಿ ಸಾಧಿಸು. ಯಾಜ್ಞಸೇನಿ, ನೀನು ನಿರಾಕರಿಸಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇನೆಯನ್ನು ತೀರಿಸುವೆನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನಾನು ಆಗಲೇ ಹೇಳಲಿಲ್ಲವೇ ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರವೆಂದು? ನನ್ನನ್ನು ಸುಮ್ಮನೆ ಕಾಳಬೇಡ. ನಿನ್ನ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರವೂ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಆದರೆ ಸಂದೇಶವಲ್ಲ, ಅದು ಏನು ಹೇಳು ಕೃಷ್ಣ? ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಹೇಳ್ಬಿಡು. ಇಲ್ಲ, ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಹೇಗೆ ಕೃಷ್ಣ ಈ ಪ್ರಯಾಸ? ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದಯ್ಯ. ಎಲ್ಲಿ ಆ ಗದೆಯನ್ನು ಸ್ವಲ್ಪ ದೂರವಾಗಿಡು, ಈ ಪಾರ್ಶ್ವದಲ್ಲಿ ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಭ್ಯಾಸದಂತೆ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಕ್ಷಣಕಾಲ ವಾಸುದೇವ. ಅರ್ಜುನ, ಈ ಗದೆಯನ್ನು ಹಿಡಿದಿಡು. ಯಾಜ್ಞಸೇನೆ, ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ಎಂದಾದರೂ ನಿಮ್ಮ ಮಾತನ್ನು ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನ. ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲೇ ನೀನು ಪಂಡಿತೆಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಏನೋ ನೋಡೋಣ. ಭೀಮಸೇನ, ನಿನಗೆ ಸಂಧಿಯನ್ನು ಕೇಳುವ ಇಚ್ಛೆ ಇದ್ದರೆ ನಿಮ್ಮಣ್ಣನ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಅಣ್ಣ, ಬಂಧಿಸಲೇ? ಬಂಧಿಸು ತಂಗಿ. ಧರ್ಮನಂದನ, ಭೀಮಸೇನ, ಕಿರೀಟಿ, ಯಾಜ್ಞಸೇನಿ, ಎಲ್ಲರೂ ಕೇಳಿರಿ. ಈಗ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಆಗಿತ್ತು. ಏನು? ಯಾರು ಯಾರು ಈ ಕಾರ್ಯವನ್ನು ಮಾಡಿದರು? ದುರಹಂಕಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ಅವನ ತಮ್ಮ ದುಶ್ಯಾಸನನು ನಡೆಸಿದನು. ಇಂತಹ ಸಾಹಸ ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ? ನನ್ನ ಕೈಗಳು ಬಿಟ್ಟು ಅರ್ಜುನ, ಅಗ್ರದ ಪರಮಾತ್ಮ, ಏನಾದರೂ ಬಿಟ್ಟು. ಹಾ ಭೀಮಸೇನ, ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಿಗೆ ನೀಡಿದ ಉತ್ತರವನ್ನು ಕೇಳಿರಿ. ಅವನು 5 ಮಾರು ಭೂಮಿಯನ್ನು ಕೊಡಲು ಒಪ್ಪಲಿಲ್ಲ. ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ. ಪರಮಾತ್ಮ, ಯುದ್ಧವನ್ನು ನಾ ಬೇಡವೆಂದೊಡೆ, ಯುದ್ಧವನ್ನು ಬೇಡವೆಂದೊಡೆ, ಗುರುರಾಜರು ಯುದ್ಧವನ್ನು ಬಯಸುವನು ದೇವಾ. ಸತ್ಯಕ್ಕೆ ನಾನು ಸುಮ್ಮನಿದ್ದೊಡೆ, ಸತ್ಯಕ್ಕೆ ನಾನು ಸುಮ್ಮನಿದ್ದೊಡೆ, ಕ್ಷಾತ್ರಿಯ ಧರ್ಮಕ್ಕೆ ಕುಂದೊದಗುವುದು ದೇವಾ. ಪರಮಾತ್ಮ, ಧರ್ಮನಂದನ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷಿಸಿದವಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಪಟ್ಟವನೆಂದು. ಧನಂಜಯ, ನನ್ನ ಕೈಗಳನ್ನು ಬಿಚ್ಚು. ವಾಸುದೇವ, ನೀನಾದರೂ ಬಿಚ್ಚು. ಯಾರು ಬಿಚ್ಚಲವೇ ಬಿಚ್ಚುಗಳನ್ನು ಎಲ್ಲಿಂದ
Pada, pada,